ಸೌಂದರ್ಯ ದಿಶಾನೇ ಬಂದಿಲ್ಲ. ದಿಶಾ ಇನ್ನೂ ಬಂದಿಲ್ಲಪ್ಪ. ಚಿರು ಯಾಕೆ ಕಾಲ್ ಮಾಡ್ತಿದ್ದಾನೆ? ಚಿರು ಶನಿವಾರಲ್ಲೂ ಇಲ್ಲ. ಹಾ ಚಿರು, ಅದಕ್ಕೆ ಆಫೀಸಿಗೆ ಬಂದ್ರಾ? ಈಗಷ್ಟೇ ಬಂದೆ. ನೀನೆಲ್ಲಿದ್ಯಾ? ನಾನು ಲಿಫ್ಟ್ ಅಲ್ಲಿ ಇದ್ದೆ. ಲಿಫ್ಟ್ ಆಫ್ ಆಗೋಯ್ತು. ಬ್ಯಾಕಪ್ ಆನ್ ಆಗ್ತಾ ಇಲ್ಲ. ಒಂದ್ ಸ್ವಲ್ಪ ಚೆಕ್ ಮಾಡ್ತೀರಾ? ಪವರ್ ಇಲ್ವಾ? ಇಲ್ಲೆಲ್ಲ ಪವರ್ ಇದೆಯಲ್ಲ. ಅದೇನು ಅಂತ ಇಮಿಡಿಯೇಟ್ ಆಗಿ ಚೆಕ್ ಮಾಡಿಸ್ತೇನೆ ರುಚಿರು. ಹೋಗಿ ಮೇಂಟೆನೆನ್ಸ್ ಅವ್ರನ್ನ ಕರಿಪ. ಏನಾಯ್ತು ಸೌಂದರ್ಯ? ಲಿಫ್ಟ್ ಏನೋ ಸ್ಟಕ್ ಆಗ್ಬಿಡಿದಂತೆ, ಪವರ್ ಇಲ್ಲ ಅಂತ ಹೇಳ್ತಿದ್ದಾನೆ. ಹೌದಾ? ಇಲ್ಲೆಲ್ಲ ಇದೆ, ಬ್ಯಾಕಪ್ ಇದೆಯಲ್ಲ. ಅದೇ ಗೊತ್ತಾಗ್ತಿಲ್ಲ ಏನಾಗಿದೆ ಅನ್ನೋ. ಅದಕ್ಕೆ ಹೇಳಿದ್ದೀನಿ ಚೆಕ್ ಮಾಡಿಸ್ತಾರೆ ರೌಂಡ್ ಬರೀ. ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಹೀಗಾಗಿರೋದು. ಯಾವಾಗ ಪವರ್ ಹೋದ್ರು ಇಮಿಡಿಯೇಟ್ ಆಗಿ ಬ್ಯಾಕಪ್ ಆನ್ ಆಗೋದು. ಅಲ್ಲ, ಎಲ್ಲದಕ್ಕೂ ನಿಮ್ಮ ಅತ್ತಿಗೆ ಮೇಲೇನೆ ಡಿಪೆಂಡ್ ಆಗಿದ್ದೀರಾ? ನಾನು ಇಲ್ವಲ್ಲ. ಐ ಮೀನ್, ಲಿಫ್ಟ್ ಪ್ರಾಬ್ಲಮ್ ಇದ್ರೆ ಮೇಂಟೆನೆನ್ಸ್ ಅವ್ರು ಕಾಲ್ ಮಾಡಬೇಕು. ನೀವು ನೋಡಿದ್ರೆ ಸೌಂದರ್ಯ ಅವ್ರು ಕಾಲ್ ಮಾಡಿದ್ದೀರಾ ಅಲ್ವಾ, ಅವ್ರಿಗೆ ಸುಮ್ಮನೆ ಟೆನ್ಷನ್ ಆಗುತ್ತೆ. ಹೌದಲ್ವಾ? ನನಗೆ ಗೊತ್ತಿಲ್ಲದೆ ನಮ್ಮ ಅತ್ತಿಗೆ ಮೇಲೆ ಇಷ್ಟೊಂದು ಡಿಪೆಂಡ್ ಆಗ್ಬಿಟ್ಟಿದ್ದೀನಿ. ಅದು ನೀವು ಹೇಳ್ದಾಗಲೇ ಗೊತ್ತಾಗ್ತಾ ಇರೋದು. ಅವ್ರಿಗೆ ಚಿಕ್ಕ ವಯಸ್ಸಿಂದ ಏನೇ ಇದ್ರು ಅತ್ತಿಗೆನೇ ಕೇಳ್ತಿದ್ದೆ, ಅವ್ರು ಹೇಳಿದ್ನೇ ಮಾಡ್ತಿದ್ದೆ. ಹಾಗೆ ಗೊತ್ತಿಲ್ಲದೆ ಅವ್ರಿಗೆ ಕಾಲ್ ಮಾಡ್ಬಿಟ್ಟೆ. ಬಟ್ ಯಾವಾಗಲೂ ಅವ್ರ ಮೇಲೇನೆ ಡಿಪೆಂಡ್ ಆಗಿರೋಕ್ಕಾಗಲ್ಲ ಅಲ್ವಾ? ಅಂದರೆ ಅಲ್ಲ, ಈಗ ನಿಮ್ಮ ಜೀವನದಲ್ಲಿ ನಿಮ್ಮ ವೈಫ್ ದೀಪಾ ಅವರಿದ್ದಾರೆ. ಅವ್ರ ಹತ್ರ ಒಂದಷ್ಟು ಸಜೆಷನ್ಸ್ ಕೇಳ್ಬೋದು, ಒಂದಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡ್ಬೋದು. ಆದರೆ ಅವ್ರಿಗಿಂತ ಹೆಚ್ಚಾಗಿ ನನಗೆ ನಮ್ಮ ಅತ್ತಿಗೆ ಮೇಲೆ ಬಾಂಡಿಂಗ್ ಜಾಸ್ತಿ ಬೆಳೆದಿರೋದು. ಸೊ ಏನು ಡಿಸ್ಕಸ್ ಮಾಡೋದಿದ್ರು ಅತ್ತಿಗೆ ಹತ್ರನೇ ಡಿಸ್ಕಸ್ ಮಾಡ್ತೀನಿ. ಹೇಳಿ ಮೇಡಮ್. ಲಿಫ್ಟಲ್ಲಿ ಪವರ್ ಇಲ್ವಂತೆ, ಬ್ಯಾಕಪ್ ಪವರ್ ಯಾಕೆ ಆನ್ ಆಗಿಲ್ಲ? ಜನರೇಟರ್ 2 ದಿವಸದಿಂದ ಕೆಟ್ಟೋಗಿದೆ ಮೇಡಮ್. ಮತ್ತೆ ಅದನ್ನ ರಿಪೇರಿ ಮಾಡಿಸ್ಬೇಕು ತಾನೆ? ಅಲ್ಲ, ಇಲ್ಲೆಲ್ಲ ಪವರ್ ಇದೆ, ಅಲ್ಲಿ ಮಾತ್ರ ಯಾಕೆ ಪವರ್ ಹೋಯ್ತು? ಏನು ಅಂತ ಮೊದಲು ಚೆಕ್ ಮಾಡಿ. ಇದೇನು ಚಿಕ್ಕ ಮಾವ, ಈ ಥರ ಮೇಂಟೆನೆನ್ಸ್ ಇಶ್ಯೂಸು. ಜನರೇಟರ್ 2 ಡೇಸಿಂದ ಹಾಳಾಗಿದೆ ಅಂದರೆ ಯಾಕೆ ನೋಡ್ಕೊಂಡಿಲ್ಲ? ಹಾಂ, ನೀವು ಅದನ್ನು ಸ್ಟ್ರಿಕ್ಟಾಗಿ ನೋಡ್ಕೊಂಡು ಫಾಲೋ ಅಪ್ ಮಾಡ್ಕೋಬೇಕಲ್ವಾ? ಸರಿನಮ್ಮ, ಅವ್ರಿಗೆ ನಾನು ಸ್ಟ್ರಿಕ್ಟಾಗಿ ವಾರ್ನ್ ಮಾಡ್ತೀನಿ ನೆಕ್ಸ್ಟ್ ಟೈಮಿಂದ. ಹಾಗಾದ್ರೆ ನಿಮ್ಮ ದೃಷ್ಟಿಯಲ್ಲಿ ದೀಪಾ ಅವರೇನು? ಅಲ್ಲ, ಅವ್ರು ನಿಮ್ಮ ಒಳ್ಳೆ ಫ್ರೆಂಡ್ ಅಂತ ನೀವು ಹೇಳಿದ್ರಿ. ಆದರೆ ಅದಕ್ಕೂ ಮೀರಿ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಏನನ್ಸುತ್ತೆ? ಫ್ರೆಂಡ್ಶಿಪ್. ಸ್ವಲ್ಪ ಲಿಫ್ಟಲ್ಲಿ ಗಾಳಿ ಕಮ್ಮಿ ಇರೋದ್ರಿಂದ ಉಸಿರಾಡಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ ಅಷ್ಟೇ. ನಾನು ಇದೇ ಥರ ಒಂದ್ಸತಿ ಲಿಫ್ಟಲ್ಲಿ ಸಿಗಾಕೊಂಡು ತುಂಬ ಒದ್ದಾಡಿದ್ದೀನಿ ಸರ್. ಆ ಕಷ್ಟ ಏನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಬೇಗ ಇದೆಲ್ಲ ಸರಿ ಮಾಡಿಸಿ ಸರ್, ಪ್ಲೀಸ್. ಚಿಕ್ಕ ಮಾವ, ಅವ್ನು ಎಲ್ಲಿದ್ದಾನೆ ಕೇಳಿ. ಹಲೋ, ಫ್ಯೂಸ್ ಸಿಗ್ತೇನಾ? ಬೇಗ ಬೇಗ ಬಾ. ಹಾಂ, ಬರ್ತಾನಂತಮ್ಮ. 2 minutes. ಬಂದ್ಯಾ? ಬೇಗ ಬೇಗ ಹಾಕೋ. ಆಯ್ತಾ? ಆನಾಯ್ತು ಸರ್. ಹಾಂ, ಸರಿ ಆಯ್ತು. ಬಾ ನೋಡೋಣ, ಬಾ. ದಿಶಾ, 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 ಏನಾಯ್ತು? ದಿಶಾಗೆ ಅನ್ಕಾನ್ಶಿಯಸ್ ಆಗ್ಬಿಟ್ಟಿದ್ರು. ತಗೋ, ಸ್ವಲ್ಪ ನೀರು ತುಂಬಿಸ್ಕೋ. ತಗೋ ತಗೋ ತಗೋ. ನೀರು ಹಾಕಿದ್ರು ಎದ್ದು ಹೇಳ್ತಿಲ್ವಲ್ಲೋ. ಆಸ್ಪತ್ರೆ ಕರ್ಕೊಂಡು ಹೋಗೋಣ ಬಾ. ಸಫಕೇಶನ್ ಇಂದಂಗೆ ಆಗ್ತಿದೆ ಅನ್ಸುತ್ತೆ. ಅದಕ್ಕೆ ಸ್ವಲ್ಪ ಅದನ್ನ ಕೊಡಿ, ಗಾಳಿ ಬಿಸೋಣ. ಗಾಳಿ ಬೀಸಿದ್ರು ಹೇಳ್ತಿಲ್ವಲ್ಲೋ. ನಡೆಯೋ, ಆಸ್ಪತ್ರೆ ಕರ್ಕೊಂಡು ಹೋಗೋಣ ಬಾರೋ. ಇದೀರಿ, ಗಾಳಿ ಬೀಸ್ತಾರೆ. ಡಾಕ್ಟರ್ ಫೋನ್ ಮಾಡ್ತೀನಿ. ಬೇಗ ಬೇಗ. ಹಲೋ ಡಾಕ್ಟರ್, ಇಲ್ಲೊಬ್ರು ಉಸಿರು ಕಟ್ಟಿ ಅನ್ಕಾನ್ಶಿಯಸ್ ಆಗ್ಬಿಟ್ಟಿದ್ದಾರೆ. ಏನ್ ಮಾಡ್ಬೋದು? ಹೌದಾ? ಸರಿ.
ಏನಾಯ್ತು ಚಿನ್ನು? ಏನಾದ್ರು ಡಾಕ್ಟರ್? CPR ಕೊಡ್ಬೇಕಂತೆ. ಅಯ್ಯೋ ಮತ್ ಕೊಡೋ ಬೇಗ. ದಿಶಾ, ಓಕೆನಾ? ಆರ್ ಯು ಫೀಲಿಂಗ್ ಓಕೆ? Yeah, I'm fine. Are you sure? Yeah. But ಏನಾಗಿತ್ತು?